ಉತ್ತರ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ, ರಾಯಚೂರು ಜಿಲ್ಲೆಗಳಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಮಹಾರಾಷ್ಟ್ರದ ಉಜನಿ, ವೀರಾ ಮುಂತಾದ ಅಣೆಗಳಿಂದ ಅಥವಾ ಅಣೆಕಟ್ಟುಗಳಿಂದ ನೀರು ಬಿಟ್ಟು ಬಂದಿದ್ದು ಭೀಮಾ ಮತ್ತು ಕೃಷ್ಣಾ ನದಿಗಳು ಭೋರ್ಗರೆದು ಹರಿತಾ ಇದೆ. ಇದರಿಂದ ಕೆರೆಯ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ಹಾನಿಯಾಗಿದೆ. ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಅತ್ತ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನೆರೆಗೆ ಹಾನಿಗೀಡಾದ ಮನೆಗಳಿಗೆ ಸಿಎಂ ಪರಿಹಾರ ಘೋಷಣೆ ಮಾಡಿದರು. ನೀರು ನುಗ್ಗಿದ ಮನೆಗಳಿಗೆ 5,000, ಕುಸ್ಕಿ ಜಮೀನಿಗೆ 8,500, ನೀರಾವರಿ 1 ಹೆಕ್ಟೇರ್ ಜಮೀನಿಗೆ 17,000 ಸೇರಿ ಒಟ್ಟು 23 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು. ಇನ್ನು ಒಟ್ಟು NDRF ರಾಜ್ಯ ಸರ್ಕಾರದಿಂದ 2,000 ಕೋಟಿ ಹಣ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮನವಿ ಪತ್ರ ಸಲ್ಲಿಸುತ್ತೇವೆ ಅಂತ ಹೇಳಿದರು. ಮನೆ ಮತ್ತು ಗೋಡ ಕುಸಿತದಿಂದ 15 ಜನ, ನೀರಿನಲ್ಲಿ ಮುಳುಗಿ ಅಥವಾ ಕೊಚ್ಚಿ ಹೋಗಿರ್ತಕ್ಕಂಥ ಜನ 23, ಮತ್ತು ಎಲ್ಲ ಜನರಿಗೂ ಕೂಡ ಪರಿಹಾರ ಕೊಟ್ಬಿಟ್ಟಿದ್ದೀವಿ. ಜಾನುವಾರುಗಳ ಹಾನಿ 422, ಇವಕ್ಕೂ ಕೂಡ ಪರಿಹಾರ ಕೊಟ್ಟಿದ್ದೀವಿ. ಕೆಲವು ಮಾತ್ರ ಕೊಟ್ಟಿಲ್ಲ, ಅವಕ್ಕೆ ಕೊಡ್ತಾ ಇದ್ದೀವಿ. ಈಗ ದೇ ಆರ್ ಅಂಡರ್ ದಿ ಪ್ರಾಸೆಸ್. ಯಾದಗಿರಿ ಒಂದೇ ಜಿಲ್ಲೆಯಲ್ಲಿ 245 ಜಾನುವಾರುಗಳು ಸತ್ತಿದ್ದಾವೆ. ಕಲಬುರಗಿ ಜಿಲ್ಲೆಯಲ್ಲಿ 27, ಬೀದರ್ ಜಿಲ್ಲೆಯಲ್ಲಿ 38, ವಿಜಯಪುರದಲ್ಲಿ 3. ಈ 422 ಜಾನುವಾರುಗಳ ಪೈಕಿ 407 ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ. ಆಮೇಲೆ ಮನೆ ಹಾನಿ ಆಗಿರ್ತಕ್ಕಂಥವು 547 ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ. ನಾವು ಪೂರ್ಣ ಪ್ರಮಾಣದಲ್ಲಿ ಮನೆ ಹಾನಿಯಾಗಿದ್ದರೆ ಅಂಥ ಮನೆಗಳಿಗೆ 1,20,000 ರೂಪಾಯಿ ಕೊಡ್ತೀವಿ. ಜೊತೆಗೆ ಒಂದು ಮನೆಯನ್ನು ಕಟ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಭಾಗಶಃ ಹಾನಿಯಾದ ಮನೆಗಳು ಸುಮಾರು 75, ಇವುಗಳಿಗೆ ತಲಾ 50,000 ರೂಪಾಯಿ ಕೊಡ್ತೀವಿ. 15% 20% ಹಾನಿಯಾಗಿರ್ತಕ್ಕಂಥ ಮನೆಗಳು 3,881, ಇವಕ್ಕೆ 6,500 ರೂಪಾಯಿ ಕೊಡ್ತೀವಿ. ಒಟ್ಟು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಹಣ 23,12,00,000.